ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಇನ್ಸ್ಟಾಗ್ರಾಮ್, ಟ್ವಿಟರ್, ಫೇಸ್ಬುಕ್ ನಲ್ಲಿ ಸುಮ್ನೆ ಯಾವ್ಯಾವ್ದೋ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ಳೋದನ್ನ ಬಿಟ್ಟು ಈ ಕೆಎಸ್ ವಿಚಾರದ ಬಗ್ಗೆ ಎಲ್ಲರೂ ಧ್ವನಿ ಎತ್ತಿ. ಇಲ್ದಿದ್ರೆ ಮುಂದೆ ಎಲ್ಲಾ ವಿದ್ಯಾರ್ಥಿಗಳಿಗೂ ತೊಂದರೆ ಆಗುತ್ತೆ. ತಪ್ಪದೆ ಎಲ್ಲರೂ ಈಗಲೇ ಟ್ವಿಟರ್ ನಲ್ಲಿ #KPSC ಮೋಸ, #KS ರೀ ಎಕ್ಸಾಮ್ ಅಂತ ಈಗಲೇ ಟ್ವೀಟ್ ಮಾಡಿ. ಕರ್ನಾಟಕದ ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ ಇದು. ಕೆಎಸ್ ಮರುಪರೀಕ್ಷೆ ಆಗ್ಲೇಬೇಕು. ಭ್ರಷ್ಟ ಕೆಪಿಎಸ್ಸಿ ಸಂಸ್ಥೆ ವಿದ್ಯಾರ್ಥಿಗಳ ಜೀವನದ ಜೊತೆ ಆಟ ಆಡ್ತಿದ್ದಾರೆ. ಈ ವಾರ ನಡೆದ ಕೆಎಸ್ ಪರೀಕ್ಷೆಯಲ್ಲಿ ಕೆಪಿಎಸ್ಸಿ ಅವರು ತಮ್ಗಿಷ್ಟ ಬಂದ ಹಾಗೆ ಕೆಎಸ್ ಪ್ರಶ್ನೆ ಪತ್ರಿಕೆಯನ್ನ ಮುದ್ರಣ ಮಾಡಿದ್ರು. ಕನ್ನಡ ಬರದೇ ಇರೋರ ಕೈಯಿಂದ ಈ ಪ್ರಶ್ನೆ ಪತ್ರಿಕೆ ಮುದ್ರಣ ಮಾಡಿದರೆ ಇವರಿಗೆ ನಿಜವಾಗ್ಲೂ ನಾಚಿಕೆ ಆಗಬೇಕು. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟೋ ಕನ್ನಡ ಮತ್ತು ಇಂಗ್ಲಿಷ್ ಪದಗಳ ತಪ್ಪಿತ್ತು. ಪ್ರಶ್ನೆ ಪತ್ರಿಕೆಯಲ್ಲಿ ಇವ್ರು ಕೇಳಿರೋ ಪ್ರಶ್ನೆಗಳು ಕೇವಲ ಕೆಪಿಎಸ್ಸಿ ಅವ್ರಿಗೆ ಮಾತ್ರ ಅರ್ಥ ಆಗತ್ತೆ ಅನ್ಸುತ್ತೆ. ಅಷ್ಟರ ಮಟ್ಟಿಗೆ ಈ ಕೆಎಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಲೋಪದೋಷಗಳು ಎದ್ದು ಕಾಣ್ತಿದೆ. ಒಟ್ನಲ್ಲಿ ಕೆಪಿಎಸ್ಸಿ ಅವ್ರ ಕಡೆಯಿಂದ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ದೊಡ್ಡ ಮಟ್ಟದಲ್ಲಿ ಮೋಸ ಆಗಿದೆ. ಅದಕ್ಕೆ ತಪ್ಪದೆ ಈಗಲೇ ಹೋಗಿ ಟ್ವೀಟ್ ಮಾಡಿ, ಹಾಗೆ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ.